ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಕೆರೆಯಲ್ಲಿ ಟಿಪ್ಪರ್ ಡ್ರೈವರ್ ಸಾವು ಪ್ರಕರಣದ ಬಗ್ಗೆ ಅನುಮಾನ. ಗುಡಿಬಂಡೆ ತಾಲೂಕಿನ ತೀಲಕುಂಟಹಳ್ಳಿ ಗ್ರಾಮದ ಕೆರೆಯಲ್ಲಿ ಟಿಪ್ಪರ್ ಚಾಲಕನೊಬ್ಬ ಮೃತಪಟ್ಟಿರುವ ಘಟನೆ ಶುಕ್ರವಾರ ಬೆಳಕಿಗೆ ಬಂದಿದೆ. ಮೃತನನ್ನ 29 ವರ್ಷದ ನವೀನ್ ಅಂತ ಗುರುತಿಸಲಾಗಿದ್ದು, ಈತನು ಮೂಲತಃ ದೇವನಹಳ್ಳಿ ತಾಲೂಕಿನ ವಿಜಯಪುರ ಗ್ರಾಮದ ವಾಸಿ ಅಂತ ಹೇಳಲಾಗುತ್ತಿದೆ. ನವೀನ್ ಇತ್ತೀಚಿನ ದಿನಗಳಲ್ಲಿ ಗುಡಿಬಂಡೆ ಭಾಗದ ಜಲ್ಲಿ ಕ್ರಷರ್ನಲ್ಲಿ ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಆದರೆ ಸಾವಿನ ಮುನ್ನ ಅವನು ಕೆರೆಯ ಬಳಿ ಯಾಕೆ ಬಂದಿದ್ದ, ನೀರಿಗೆ ಹೇಗೆ ಬಿದ್ದ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಅಂಶ ಸಾವಿನ ಬಗ್ಗೆ ಅನುಮಾನಕ್ಕೆ ಕಾರಣವಾಗಿದೆ. ಘಟನಾ ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ತಂಡ ಧಾವಿಸಿತ್ತು. ಅಗ್ನಿಶಾಮಕ ದಳವು ಗಂಟೆಗಳ ಕಾಲ ನಡೆಸಿದ ಹುಡುಕಾಟದ ನಂತರ ಶುಕ್ರವಾರ ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಮೃತದೇಹವನ್ನು ಕೆರೆಯಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕಳಿಸಲಾಯಿತು. ನಮಗೆ ನಿನ್ನೆ ಸಾಯಂಕಾಲ 6:05 ಕಾಲ್ ಬಂದರೆ ರೆಸ್ಕ್ಯೂ ಕಾಲ್ ಮಾಡಿದ್ರು. ಪೆರೇಸಂದ್ರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ವಿ. ನಾವು ಹೋಗಿ 7:30 ತನಕ ನಿನ್ನೆ ಎಲ್ಲ ಗುರುವಾರ ಅಲ್ಲ, ಹೋಗಿ ನೈಟ್ 7:30 ತನಕ ನಾವು ಕಾರ್ಯಾಚರಣೆ ಮಾಡಿ ಬಂದೇವೆ. ಆಮೇಲೆ ಬೆಳಗ್ಗೆ ಮತ್ತೆ ನಾವು ನಮ್ಮ ಸಿಬ್ಬಂದಿ ಅವರೆಲ್ಲ ಹೋಗಿ ಮತ್ತೆ ಕಾರ್ಯಾಚರಣೆ ಮಾಡಿ ಮಧ್ಯಾಹ್ನ 2:50 ಬಾಡಿ ಸಿಕ್ಕಿದೆ. ಅದೆಲ್ಲ ಬಾಡಿ ತೆಗೆದು ಮತ್ತು ಪೊಲೀಸರಿಗೆ ನಾವು ಹ್ಯಾಂಡ್ ಓವರ್ ಮಾಡಿ ಪೊಲೀಸರು ಜಗದೀಶ್ ಸರ್, ಪೆರೇಸಂದ್ರ ಜಗದೀಶ್ ಸರ್ ನಾವು ಕೂಡಿ ಕಾರ್ಯಾಚರಣೆ ಮುಗಿಸಿ ಆಮೇಲೆ ನಮ್ಮ ಸಿಬ್ಬಂದಿಯವರೆಲ್ಲ ಕೂಡಿ ಬಾಡಿ ಪೊಲೀಸ್ ಸ್ಟೇಷನ್ ಅವರಿಗೆ ಒಪ್ಪಿಸಿ ಬಂದಿದ್ದೇವೆ. ನಮ್ಮ ಗುಡಿಬಂಡೆ ಠಾಣೆಗಿದ್ರೆ ನಾವು ಅಗ್ನಿಶಾಮಕ ಠಾಣೆ ಅಧಿಕಾರಿ ಲಕ್ಷ್ಮಣ್ ತಳವಾರ್, ಆಮೇಲೆ ಗಿರೀಶ್ ಅರಳಗುಂಡಿಗೆ, ಆಮೇಲೆ ಹರೀಶ್ ಲಮಾಣಿ, ಆಮೇಲೆ ರಘು ಆರ್, ದೀಪಕ್ ಜಿ, ಬಸವರಾಜ್ ಸೌಗತ್ತೆ, ಇಷ್ಟು ಮಂದಿ ನಾವು 6 ಮಂದಿ ಹೋಗಿ ಅದನ್ನು ಕಾರ್ಯಾಚರಣೆ ಮಾಡಿಕೊಂಡು ಬಂದಿದ್ದೇವೆ. ಸ್ಥಳೀಯರು ಈ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದು, ಸಾವಿನ ನಿಜವಾದ ಕಾರಣ ಪತ್ತೆ ಹಚ್ಚಬೇಕೆಂದು ಒತ್ತಾಯ ವ್ಯಕ್ತಪಡಿಸಿದ್ದಾರೆ. ಸಾವಿನಲ್ಲಿ ಯಾವುದೇ ಸಂಶಯಾಸ್ಪದ ಅಂಶಗಳಿರೋದೆ ಎಂಬುದನ್ನು ಖಚಿತಪಡಿಸಲು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ವರದಿ ಮಹೇಶ್ ಗುಡಿಬಂಡೆ, ಸುಮನ್ ಟಿವಿ.